ಜಸ್ಟ್ 5 ನಿಮಿಷ ಅಷ್ಟೇ. 5 ನಿಮಿಷದಲ್ಲಿ 1 ಲಕ್ಷ ಹಣವನ್ನ ಎಣಿಸೋದಕ್ಕೂ ಆಗಲ್ಲ. ಆದರೆ ಅಲ್ಲಿ ಮಾತ್ರ ಬರೋಬ್ಬರಿ 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಾಗಿತ್ತು. ಬೈಕ್ನಲ್ಲಿ ಆಗಮಿಸಿದಂತಹ ಗ್ಯಾಂಗ್ ಜ್ಯುವೆಲರಿ ಶಾಪ್ ಅನ್ನ ಸ್ವಚ್ಛ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮೈಸೂರು ಇತಿಹಾಸದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ದರೋಡೆ ಇದು. ಆ ದರೋಡೆಯ ಡೀಟೇಲ್ಸ್ ಈ ವರದಿಯಲ್ಲಿದೆ. ಹಾಡ ಹಗಲಿನ ಹೊತ್ತು ಅನ್ನೋ ಭಯ ಇಲ್ಲ, ಜನನಿಬಿಡ ಏರಿಯಾ ಅನ್ನೋ ಹೆದರಿಕೆಯೂ ಇಲ್ಲ. ಕೈಯಲ್ಲಿ ಗನ್ ಹಿಡಿದೆ ಎಂಟ್ರಿ ಕೊಟ್ಟವರು ಹೇಗೆ ದೋಚುತ್ತಿದ್ದಾರೆ ನೋಡಿ. ಮಟಮಟ ಮಧ್ಯಾಹ್ನವೇ ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಬಿಗ್ ದರೋಡೆಯಾಗಿದ್ದು, ಹಾಡ ಹಗಲೇ ನಡೆದಿರೋ ರಾಬರಿ ಪ್ರಕರಣವನ್ನ ದೃಶ್ಯ ಸಮೇತ ತೋರಿಸ್ತೀವಿ ನೋಡಿ. 7 ಗನ್ ಹಿಡಿದು ಬೆದರಿಸಿದ್ರು, 7 ಕೆಜಿ ಚಿನ್ನ ದೋಚಿದ್ರು. 5 ಖದೀಮರು 5 ನಿಮಿಷದಲ್ಲೇ ದರೋಡೆ. ಮೈಸೂರು ಜಿಲ್ಲೆ ಹುಣಸೂರಿನ ಬಸ್ ಸ್ಟ್ಯಾಂಡ್ ಹಿಂದೆಯೇ ಇರೋ ಸ್ಕೈ ಜ್ಯುವೆಲರಿ ಶಾಪ್ ಇದು. ಕೇರಳ ಮೂಲದ ಶಾಪ್. ಒಟ್ಟು 11 ಶಾಖೆ ಇದ್ದು, ಈ ಪೈಕಿ ಹುಣಸೂರಿನಲ್ಲಿರೋ ಈ ಶಾಪ್ನಲ್ಲಿ ದರೋಡೆಯಾಗಿತ್ತು. 2 ಬೈಕ್ನಲ್ಲಿ ಬಂದಿದ್ದ 5 ಖದೀಮರು ಜಸ್ಟ್ 5 ನಿಮಿಷದಲ್ಲೇ ಬರೋಬ್ಬರಿ 10 ಕೋಟಿ ಮೌಲ್ಯದ 7 ಕೆಜಿ ಚಿನ್ನಾಭರಣ, ವಜ್ರದ ಆಭರಣ ದೋಚಿ ಎಸ್ಕೇಪ್ ಆಗಿದ್ರು. ಕಳ್ಳರು ಹೇಗೆ ಎಂಟ್ರಿ ಕೊಟ್ರು, 5 ನಿಮಿಷದಲ್ಲಿ ಒಳಗೆ ಏನೇನಾಯ್ತು ಅನ್ನೋದನ್ನೇ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದರೋಡೆ ಸೀನ್ 1. ಮಧ್ಯಾಹ್ನ 2 ಗಂಟೆ 4 ನಿಮಿಷ. ಶಾಪ್ಗೆ ಗ್ಯಾಂಗ್ ಎಂಟ್ರಿ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತೆ ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಖದೀಮರು ಶಾಪ್ನೊಳಗೆ ಎಂಟ್ರಿ ಆಗಿದ್ರು. ದರೋಡೆ ಸೀನ್ 2. 2 ಗಂಟೆ 5 ನಿಮಿಷ ದರೋಡೆ ಆರಂಭ. 2 ಗಂಟೆ 4 ನಿಮಿಷಕ್ಕೆ ಶಾಪ್ನೊಳಗೆ ಕಾಲಿಟ್ಟಿದ್ರು. ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಸಿದ್ರು. ಬಳಿಕ ದರೋಡೆ ಶುರು ಮಾಡಿದ್ರು. ಇಲ್ಲಿ ನೋಡಿ, ಜಸ್ಟ್ 2 ನಿಮಿಷದಲ್ಲೇ ಈ ಭೂಪ ಬರೋಬ್ಬರಿ 80 ಉಂಗುರಗಳನ್ನ ತನ್ನ ಜೇಬಿಗಿಳಿಸಿಕೊಂಡಿದ್ದ. ದರೋಡೆ ಸೀನ್ 3. ಆಭರಣ ಗುಡ್ಡೆ ಹಾಕಿದ ಖದೀಮರು. ಒಬ್ಬ ಉಂಗುರಗಳನ್ನ ಜೇಬಿಗಿಳಿಸಿಕೊಂಡಿದ್ರೆ ಮತ್ತೊಬ್ಬ ಚಿನ್ನದ ಸರಗಳನ್ನ ಗುಡ್ಡೆ ಹಾಕಿ ಚೀಲಕ್ಕೆ ತುಂಬಿಕೊಳ್ತಿದ್ದ. ದರೋಡೆ ಸೀನ್ 4. 2 ಗಂಟೆ 6 ನಿಮಿಷ ಶಾಪ್ಗೆ ಮತ್ತೊಬ್ಬ ಸಿಬ್ಬಂದಿ ಎಂಟ್ರಿ. ಮಧ್ಯಾಹ್ನ 2 ಗಂಟೆ ಹೊತ್ತಲ್ಲಿ ಊಟಕ್ಕೆ ಅಂತ ಹೋಗಿದ್ದ ಮತ್ತೊಬ್ಬ ಸಿಬ್ಬಂದಿ 2 ಗಂಟೆ 6 ನಿಮಿಷದಲ್ಲಿ ಶಾಪ್ಗೆ ಎಂಟ್ರಿ ಕೊಟ್ಟಿದ್ದ. ಆತನಿಗೆ ಗನ್ ತೋರಿಸಿದ ಗ್ಯಾಂಗ್ ಒಳಗೆ ಕರೆದು ಕೂರಿಸಿತ್ತು. ದರೋಡೆ ಸೀನ್ 6. 2 ಗಂಟೆ 7 ನಿಮಿಷ 39 ಸೆಕೆಂಡ್ ಮ್ಯಾನೇಜರ್ ಎಂಟ್ರಿ. 2 ಗಂಟೆ 7 ನಿಮಿಷ 39 ಸೆಕೆಂಡ್ ಆಗುವಷ್ಟರಲ್ಲಿ ಶಾಪ್ನ ಮ್ಯಾನೇಜರ್ ಎಂಟ್ರಿ ಕೊಟ್ಟಿದ್ರು. ಶಾಪ್ ಅನ್ನ ಲಾಕ್ ಮಾಡಲು ಯತ್ನಿಸಿದ್ರು. ಆದ್ರೆ ಅಲರ್ಟ್ ಆದ ಗ್ಯಾಂಗ್ ಕಾಲಿನಿಂದ ಡೋರ್ ಒದ್ದು ತಳ್ಳಿದ್ರು. ದರೋಡೆ ಸೀನ್ 7. 2 ಗಂಟೆ 8 ನಿಮಿಷ ಖದೀಮರು ಎಸ್ಕೇಪ್. ಯಾವಾಗ ಮ್ಯಾನೇಜರ್ ಎಂಟ್ರಿ ಕೊಟ್ರೋ ಖದೀಮರು ಎಲ್ಲಾ ಐಟಂಗಳನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಇಲ್ಲಿ ದರೋಡೆ ಮಾಡ್ತಿರೋದು ಕೇರಳದಲ್ಲಿರೋ ಕೇಂದ್ರ ಕಚೇರಿಗೆ ಗೊತ್ತಾಗಿತ್ತು. ಸಿಸಿಟಿವಿ ದೃಶ್ಯ ನೋಡಿ ಶಾಕ್ ಆದ ಸಿಬ್ಬಂದಿ ಕೂಡ್ಲೆ ಇಲ್ಲಿರೋ ಮ್ಯಾನೇಜರ್ಗೆ ಮಾಹಿತಿ ನೀಡಿದ್ರು. ಊಟಕ್ಕೆ ಹೋಗಿದ್ದ ಮ್ಯಾನೇಜರ್ ಅರ್ಧಕ್ಕೆ ಬಿಟ್ಟು ಶಾಪ್ ಬಳಿ ಬಂದಿದ್ರು. ಹೀಗಾಗಿ ಇನ್ನಷ್ಟು ಆಭರಣಗಳು ಸೇಫ್ ಆಗಿವೆ.
ಮ್ಯಾನೇಜರ್ ಸರ್ ಏನಾದ್ರು ಅವರಿಗೆ ಮಾಹಿತಿ ಸಿಕ್ಕಿ ಅವರು ಬರಲಿಲ್ಲ ಅಂದಿದ್ರೆ ಇನ್ನೂ ಕೂಡ ಅಪಾರ ಪ್ರಮಾಣದ ನಮ್ಮದು ಸಂಪತ್ತು ಏನಿತ್ತು ಎಲ್ಲನೂ ಕೂಡ ದೋಚತಕ್ಕಂಥ ಚಾನ್ಸ್ ಅವರಿಗೆ ತುಂಬಾ ಇತ್ತು. ಅವ್ರು ಬಂದು ಯಾವಾಗ ಡೋರ್ನ ಲಾಕ್ ಮಾಡಲಿಕ್ಕೆ ಟ್ರೈ ಮಾಡಿದ ತಕ್ಷಣ ಆ ಡೋರನ್ನ ಅವರು ಕಾಲು ಕೊಟ್ಟು ಕಿತ್ತಿ ಅವ್ರ ಮೇಲೆ ಫೈರ್ ಮಾಡಲಿಕ್ಕೆ ಅವರಿಂದ ಬ್ಯಾಕ್ ಸೈಡ್ ಅವರಿಂದ ಓಡಿ ಫೈರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ಅವರು ಹೋದ್ಮೇಲೆ ಅವ್ರು ಬ್ಯಾಕ್ ಸೈಡ್ ನಮ್ಮ ಮ್ಯಾನೇಜರ್ ಸರ್ ಬ್ಯಾಕ್ ಸೈಡ್ ಓಡೋಗ್ತಾರೆ. ಬ್ಯಾಕ್ ಸೈಡ್ ಓಡೋದ್ಮೇಲೆ ಇವರು ಅಲ್ಲಿಗೆ ಸ್ಟಾಪ್ ಮಾಡಿ ಅದೆಲ್ಲ ತಗೊಂಡು ಪರಾರಿಯಾಗಿದ್ದಾರೆ ಸರ್. 2 ಪಲ್ಸರ್ ಬೈಕ್ಗಳಲ್ಲಿ ಬಂದಿದ್ದ 5 ನಿಮಿಷದಲ್ಲಿ ದರೋಡೆ ಮುಗಿಸಿ ಎಸ್ಕೇಪ್ ಆಗಿದ್ದಾರೆ. ಹುಣಸೂರಿನಿಂದ ಕೆಆರ್ ನಗರ ಮಾರ್ಗವಾಗಿ ಎಸ್ಕೇಪ್ ಆಗ್ತಿರೋ ದೃಶ್ಯ ಕೂಡ ಸೆರೆಯಾಗಿದ್ದು ಪೊಲೀಸರು ಬೇಟೆ ಆರಂಭಿಸಿದ್ದಾರೆ. ರಾಮ್ ಟಿವಿ 9 ಮೈಸೂರು.